ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾ ಸುಂದರವಾದ ನೀತಿ ಇರೋ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಇದರ ಹೆಸರು ರಾಣಿ, ದಾಸಿ ಮತ್ತು ಸತ್ಯದ ವಿಜಯ. ಕಥೆಯ ಮುಖ್ಯ ಪಾತ್ರಗಳು ಅಂದ್ರೆ ರಾಣಿ ಯಶೋಧರ ಮತ್ತೆ ಅವಳ ತುಂಬಾ ನಂಬಿಕೆಸ್ಥ ದಾಸಿ ಮಾಲತಿ. ಆ ಮಾಲತಿ ಇದ್ಲಲ್ಲ, ಅವಳು ಬರೀ ಸೇವಕಿಯಾಗಿರ್ಲಿಲ್ಲ, ರಾಣಿಗೆ ಒಂದ್ ರೀತಿ ತಂಗಿ ತರಹನೆ, ಅಷ್ಟು ಹತ್ರ. ರಾಣಿಗೂ ಅವಳ ಮೇಲೆ ಅಪಾರವಾದ ವಿಶ್ವಾಸ ಇತ್ತು. ನಮ್ಮ ಇವತ್ತಿನ ಈ ಚರ್ಚೆ ಏನಿದೆ ಅಂದ್ರೆ, ಈ ಕಥೆಲಿ ಬರೋ ನಿಷ್ಠೆ, ನಂಬಿಕೆ, ಆಮೇಲೆ ಕೊನೆಗೆ ಸತ್ಯ ಹೇಗೆ ಗೆಲ್ಲುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಕಥೆಲಿ ಒಂದು ತಿರುವು ಬರುತ್ತೆ. ಒಂದು ದಿನ ಇದ್ದಕ್ಕಿದ್ದಂತೆ ರಾಣಿಯ ಒಂದು ತುಂಬಾ ಬೆಲೆಬಾಳೋ ಹಾರ ಕಳೆದು ಹೋಗುತ್ತೆ. ಅರಮನೆಯಲ್ಲೆಲ್ಲ ಹುಡುಕ್ತಾರೆ. ಕೊನೆಗೆ ಎಲ್ಲಿ ಸಿಕ್ತು ಗೊತ್ತಾ? ಎಲ್ಲಿ? ಆ ಹಾರ ಮಾಲತಿಯ ಹಾಸಿಗೆ ಕೆಳಗಡೆ ಸಿಕ್ಬಿಡುತ್ತೆ. ತಕ್ಷಣಕ್ಕೆ ಅಲ್ಲಿ ಏನ್ ಹೇಳೋದು, ಸಾಕ್ಷಿ ಸಿಕ್ತು, ಮಾಲತಿನೇ ಕಳ್ಳಿ ಅನ್ನೋ ಮಾತು ಶುರುವಾಗ್ಬಿಡುತ್ತೆ. ಇದು ಗಮನಿಸಬೇಕಾದ ಪಾಯಿಂಟ್ ನೋಡಿ. ಅಂದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಸಾಕ್ಷಿ ಸಿಕ್ಕಿದ ತಕ್ಷಣ ನಾವು ಎಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬಂದುಡ್ತೀವಿ ಅಲ್ವಾ? ಕಣ್ಣಿಗೆ ಕಂಡಿದ್ದೇ ಸತ್ಯ ಆಗಿರ್ಬೇಕು ಅಂತ ಏನಿಲ್ಲ. ಹೌದು. ಮೇಲ್ನೋಟಕ್ಕೆ ಸಿಕ್ಕೋ ಆ ಪುರಾವೆ ನಮ್ಮ ಯೋಚನೆನ ಹೇಗೆಲ್ಲ ಪ್ರಭಾವಿಸುತ್ತೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಪಾಪ ರಾಣಿಗೆ ಎಷ್ಟು ದುಃಖ ಆಗಿರ್ಬೇಕು. ಅವಳು ಮಾಲತಿನ ಕರೆಸಿ ಕೇಳ್ತಾಳೆ. ಆಗ ಮಾಲತಿ ಅಳ್ತಾ ಪ್ರಾಮಾಣಿಕವಾಗಿ ಹೇಳ್ಕೊಳ್ತಾಳೆ, ರಾಣಿದೇವಿ, ದಯವಿಟ್ಟು ನಂಬಿ, ನಾನು ನಿಮ್ಮ ನಂಬಿಕೆಯ ದಾಸಿ, ಆ ಹಾರನ ನಾನು ಕದ್ದಿಲ್ಲ, ಸ್ವಲ್ಪ ತಾಳ್ಮೆ ಇರ್ಲಿ ಅಂತ. ಇಂಥ ಟೈಮ್ನಲ್ಲಿ ರಾಣಿಗೆ ಎಂಥ ಒತ್ತಡ ಇದ್ದಿರ್ಬೋದಲ್ವಾ? ಒಂದ್ ಕಡೆ ಇಷ್ಟು ವರ್ಷದ ನಂಬಿಕೆ ಮಾಲತಿ ಮೇಲೆ, ಇನ್ನೊಂದ್ ಕಡೆ ಕಣ್ಣಿಗೆ ಕಾಣುತ್ತಿರೋ ಆ ಸತ್ಯ, ಅಂದ್ರೆ ಹಾರ ಅವಳ ಹತ್ರ ಸಿಕ್ಕಿದೆ, ಅರಮನೆ ಜನರ ಒತ್ತಡ ಬೇರೆ. ಖಂಡಿತ ರಾಣಿಯ ಪರಿಸ್ಥಿತಿ ಆಕ್ಚುಲಿ ತುಂಬಾನೇ ಕಾಂಪ್ಲೆಕ್ಸ್ ಆಗಿತ್ತು. ಅಂದ್ರೆ ಲೀಡರ್ಶಿಪ್ ಪೊಸಿಷನಲ್ಲಿದ್ದಾಗ ಕೆಲವೊಮ್ಮೆ ಪಬ್ಲಿಕ್ ಒಪಿನಿಯನ್ ಅಥವಾ ಕಣ್ಣಿಗೆ ಕಾಣೋ ಸಾಕ್ಷ್ಯಕ್ಕೆ ತಲೆಬಾಗ್ಲಬೇಕಾಗತ್ತೆ. ಅದು ನಮ್ಮ ವೈಯಕ್ತಿಕ ನಂಬಿಕೆಗೆ ವಿರುದ್ಧ ಆಗಿದ್ರೂ ಸರಿ. ನಿಜ. ಆದ್ರೆ ಹಾಗೆ ಮೇಲ್ನೋಟಕ್ಕೆ ನೋಡಿ ತಗೊಂಡ ನಿರ್ಧಾರಗಳು ಅದು ತಪ್ಪಾಗೋ ಸಾಧ್ಯತೆನೂ ಇರುತ್ತೆ. ಅದರ ಪರಿಣಾಮಗಳು ಅದು ಸೀರಿಯಸ್ ಆಗಿರುತ್ತೆ. ಇಲ್ಲೂ ಹಾಗೆ ಆಯಿತು. ಅನಿವಾರ್ಯವಾಗಿ ಆ ಸಾಕ್ಷ್ಯದ ಒತ್ತಡಕ್ಕೆ ಮಣಿದು ರಾಣಿ ಮಾಲತಿನ ಸೆರೆಮನೆಗೆ ಕಳಿಸಬೇಕಾಯಿತು. ಅಯ್ಯೋ, ಅದೇ ಕಥೆ ಅಲ್ಲಿಗೆ ನಿಲ್ಲಲ್ಲ. ಸ್ವಲ್ಪ ದಿನ ಆದ್ಮೇಲೆ ನಿಜವಾದ ಸತ್ಯ ಗೊತ್ತಾಗತ್ತೆ. ಮಾಲತಿ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟಿದ್ದ ಇನ್ನೊಬ್ಬ ದಾಸಿ ಅವಳಿಗೆ ತುಂಬಾ ಹುಷಾರಿರಲ್ಲ, ಸಾಯೋ ಸ್ಥಿತಿಯಲ್ಲಿರುವಾಗ ಅವಳೇ ಒಪ್ಕೊಳ್ತಾಳೆ, ತಾನೇ ಆ ಹಾರ ಕದ್ದು ಮಾಲತಿ ಹಾಸಿಗೆ ಕೆಳಗೆ ಇಟ್ಟಿದ್ದು ಅಂತ. ನೋಡಿ, ಅಸೂಯೆ ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ಎಂಥ ಕೆಟ್ಟದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಅದು ಬರೀ ಒಂದು ಕೆಟ್ಟ ಫೀಲಿಂಗ್ ಅಲ್ಲ, ಅದು ರಿಯಾಲಿಟಿನೇ ತಿರ್ಸಿಬಿಡುತ್ತೆ. ಒಬ್ಬ ವ್ಯಕ್ತಿನ ಮೋಸ ಮಾಡಕ್ಕೆ, ಇನ್ನೊಬ್ಬರ ಮೇಲೆ ಕೆಟ್ಟ ಹೆಸರು ತರಕ್ಕೆ ಹೇಗೆಲ್ಲ ಪ್ರೇರೇಪಿಸುತ್ತೆ ಅಂತ ನೋಡಿ. ನಮ್ಮ ಲಾಜಿಕ್ಗಿಂತ ಭಾವನೆಗಳು ಹೇಗೆ ಮೇಲುಗೈ ಸಾಧಿಸ್ತವೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಹೌದು, ಸತ್ಯ ಗೊತ್ತಾದ್ಮೇಲೆ ರಾಣಿಗೆ ಎಷ್ಟು ಪಶ್ಚಾತ್ತಾಪ ಆಗಿರ್ಬೇಕು. ತಕ್ಷಣ ಮಾಲತಿನ ಬಿಡುಗಡೆ ಮಾಡಿಸ್ತಾಳೆ. ಅವಳತ್ರ ಹೋಗಿ ಕ್ಷಮೆ ಕೇಳ್ತಾಳೆ. ಮಾಲತಿ, ನನ್ನ ಕ್ಷಮಿಸ್ಬಿಡೋ, ನಾನು ನಿನ್ನ ನಂಬಿಕೆಗೆ ದ್ರೋಹ ಮಾಡ್ದೆ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ. ಅದಕ್ಕೆ ಮಾಲತಿಯ ಉತ್ತರ ಅದು ಕೇಳ್ಬೇಕು, ಅಷ್ಟು ಘನತೆಯಿಂದ ಕೂಡಿತ್ತು. ಮಾಲತಿ ತುಂಬಾ ಶಾಂತವಾಗಿ ಹೇಳ್ತಾಳೆ, ರಾಣಿದೇವಿ, ಸತ್ಯ ಅನ್ನೋದು ಅದು ಯಾವತ್ತಿದ್ರೂ ಒಂದು ದಿನ ಹೊರಗೆ ಬರಲೇಬೇಕು. ನಾನು ಮೊದಲು ನಿಮ್ಮ ನಿಷ್ಠಾವಂತ ದಾಸಿಯಾಗಿದ್ದೆ, ಈಗ್ಲೂ ಹೌದು, ಮುಂದೇನೂ ಹಾಗೇ ಇರ್ತೀನಿ. ಆ ಸ್ಥಿತಿ ಪ್ರಜ್ಞತೆ ಇದೆಯಲ್ಲ, ಅದು ಗಮನಾರ್ಹ. ಹೌದು, ಈ ಕಥೆಯ ಮೂಲ ನೀತಿ ಅದು ತುಂಬಾ ಸ್ಪಷ್ಟವಾಗಿದೆ. ಸತ್ಯವನ್ನ ನಾವು ಎಷ್ಟೇ ಮುಚ್ಚಿಡೋಚೆ ಪ್ರಯತ್ನ ಪಟ್ರೂ ಅದು ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ. ಮತ್ತೆ ನಿಷ್ಠೆ, ಪ್ರಾಮಾಣಿಕತೆ ಅನ್ನೋದು ಅದು ಯಾವತ್ತೂ ಸೋಲೋದಿಲ್ಲ. ಇದು ಸ್ಥಿರವಾದ ನೈತಿಕತೆಯ ಮಹತ್ವವನ್ನ ಹೇಳುತ್ತೆ. ಹೌದು, ಖಂಡಿತ. ಮತ್ತೆ ತಪ್ಪು ತಿಳುವಳಿಕೆಗಳು ಎಷ್ಟು ಸುಲಭವಾಗ್ಬಿಡುತ್ತೆ ಅಲ್ವಾ? ಮತ್ತೆ ಕಣ್ಣಿಗೆ ಕಾಣೋ ಸಾಕ್ಷ್ಯ ಬೇರೆನೇ ಹೇಳ್ತಿದ್ರು. ಒಬ್ಬರ ಮೇಲಿನ ನಂಬಿಕೆನ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ, ಆದ್ರೆ ಅಷ್ಟೇ ಮುಖ್ಯ ಅನ್ನೋದನ್ನು ಈ ಕಥೆ ನೆನಪಿಸುತ್ತೆ. ಈ ಚರ್ಚೆ ಕೊನೆಯಲ್ಲಿ ಒಂದು ಯೋಚನೆ ಬರ್ತಿದೆ. ನಮ್ಮ ನಿಜ ಜೀವನದಲ್ಲಿ ಮೇಲ್ನೋಟಕ್ಕೆ ಕಾಣೋ ವಿಷಯಗಳ ಆಧಾರದ ಮೇಲೆ, ಸಾಕ್ಷ್ಯಗಳೇ ಆಧಾರದ ಮೇಲೆ ನಾವು ಎಷ್ಟು ಸಾರಿ ತಪ್ಪು ತೀರ್ಮಾನಗಳನ್ನ ಮಾಡಿಬಿಡ್ತೀವಿ. ಈಗಿನ ಕಾಲದಲ್ಲಿ, ವಿಶೇಷವಾಗಿ ಈ ಡಿಜಿಟಲ್ ಯುಗದಲ್ಲಿ ಅಪೂರ್ಣ ಮಾಹಿತಿ, ತಿರುಚಿತ ಸುದ್ದಿಗಳೆಲ್ಲ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಅಥವಾ ಅವರ ವ್ಯಕ್ತಿತ್ವದ ಮೇಲೆ ನಾವು ಇಟ್ಟಿರೋ ನಂಬಿಕೆಯನ್ನು ಹೇಗೆ ಕಾಪಾಡಿಕೊಳ್ಳೋದು, ಅದಕ್ಕೆ ಬೇಕಾದ ವಿವೇಚನೆ, ತಾಳ್ಮೆ, ಅದನ್ನು ನಾವು ಹೇಗೆ ಬೆಳೆಸ್ಕೊಳ್ಬೋದು, ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ.